ನಾಳೆಯಿಂದಲೇ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಈ ಬಾರಿಯ ಅಧಿವೇಶನದಲ್ಲಿ ತೀವ್ರ ವಾಕ್ಸಮರದ ನಿರೀಕ್ಷೆ ಇದೆ. ಎನ್ಡಿಎಗೆ ಮುಂಗಾರು ಅಧಿವೇಶನದ ದೊಡ್ಡ ಈ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು. ನಾಳೆ ಈ ಒಂದು ಮುಂಗಾರು ಅಧಿವೇಶನ ಆರಂಭ ಆಗುವಂತದ್ದು. ನಾಳೆಯಿಂದಲೇ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಈ ಬಾರಿಯ ಅಧಿವೇಶನದಲ್ಲಿ ತೀವ್ರ ವಾಕ್ಸಮರದ ನಿರೀಕ್ಷೆಯಂತೂ ಇದ್ದೇ ಇದೆ. ಎನ್ಡಿಎಗೆ ಮುಂಗಾರು ಅಧಿವೇಶನದ ದೊಡ್ಡ ಅಗ್ನಿ ಪರೀಕ್ಷೆ ನಾಳೆಯಿಂದ ಶುರು. ಆಡಳಿತಾತ್ಮಕ ವೈಫಲ್ಯ ಮುಂದಿಟ್ಟುಕೊಂಡು ತರಾಟೆಗೆ ವಿಪಕ್ಷಗಳ ಸಿದ್ಧತೆ. ಎನ್ಡಿಎ ಕಟ್ಟಿ ಹಾಕಲು ವಿಪಕ್ಷಗಳಿಂದ ಮಾಸ್ಟರ್ ಪ್ಲಾನ್ ಆಗ್ತಾ ಇರುವಂತದ್ದು. ಸದನದಲ್ಲಿ ಸದ್ದು ಮಾಡಲಿರುವ ರಾಮ ಮಂದಿರ ಲೂಟಿ ಕೇಸ್. ಎನ್ಡಿಎ ವಿರುದ್ಧ ಸಿಡಿದೇಳಲು ವಿಪಕ್ಷಗಳ ಕಾರ್ಯತಂತ್ರ ಹೇಗಿರುತ್ತೆ ಕಾದು ನೋಡಬೇಕು. ಆಡಳಿತ ವಿಪಕ್ಷಗಳ ನಡುವೆ ಭಾರೀ ಸಂಘರ್ಷಕ್ಕೆ ಇದೀಗ ವೇದಿಕೆ ಸಿದ್ಧ ಆಗಿದೆ. ನೀಟ್ ಪೇಪರ್ ಲೀಕ್ ಹಗರಣ, ಎಥನಾಲ್ ವಿವಾದ, ರಾಮ ಮಂದಿರ ದೇಣಿಗೆ ಕಳ್ಳತನ, ಈವರೆಗೂ ಕೂಡ ಸ್ಪಂದಿಸದ ಕೇಂದ್ರ ಸರ್ಕಾರ. ಮಂದಿರದ ಲೂಟಿ ಪ್ರಕರಣದ ಸ್ವತಂತ್ರ ತನಿಖೆಗೆ ರಾಹುಲ್ ಹಾಗೆ ಖರ್ಗೆ ಒತ್ತಾಯ. ಪ್ರಧಾನಿ ಮೋದಿಯೇ ಉತ್ತರಿಸಬೇಕೆಂದು ವಿಪಕ್ಷಗಳ ಒತ್ತಾಯ ಇದೀಗ ಕೇಳಿ ಬರ್ತಾ ಇದೆ. ಆಗಸ್ಟ್ 13ರವರೆಗೂ ಕೂಡ ಮುಂಗಾರು ಅಧಿವೇಶನ ನಡೆಯುತ್ತೆ. 25 ದಿನಗಳ ಮುಂಗಾರು ಅಧಿವೇಶನ, 19 ಕಲಾಪದ ದಿನಗಳು. ಹಲವು ಮಹತ್ವದ ಮಸೂದೆಗಳ ಮಂಡನೆಗೂ ಕೂಡ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ನಾಳೆಯಿಂದಲೇ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗುವಂಥದ್ದು. ಈ ಬಾರಿಯ ಅಧಿವೇಶನದಲ್ಲಿ ತೀವ್ರ ವಾಕ್ಸಮರದ ನಿರೀಕ್ಷೆಯಂತೂ ಇದ್ದೇ ಇದೆ ದೇಶದ ಜನರಲ್ಲಿ. ಎನ್ಡಿಎಗೆ ಮುಂಗಾರು ಅಧಿವೇಶನ ದೊಡ್ಡ ಅಗ್ನಿ ಪರೀಕ್ಷೆಯಾಗಿರುವಂಥದ್ದು ಇದೀಗ ಕೇಂದ್ರ ಸರ್ಕಾರಕ್ಕೆ. ಆಡಳಿತಾತ್ಮಕ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ತರಾಟೆಗೆ ಈಗ ವಿಪಕ್ಷಗಳು ಸಿದ್ಧತೆ ಮಾಡ್ಕೊಳ್ತಾ ಇದೆ. ಎನ್ಡಿಎನ ಹೇಗೆಲ್ಲ ಕಟ್ಟ ಹಾಕ್ಬೋದು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಕೂಡ ಈಗ ಮಾಡಿಕೊಳ್ತಾ ಇರುವಂಥದ್ದು. ಸದನದಲ್ಲಿ ಸದ್ದು ಮಾಡಲಿರುವಂತಹ ರಾಮ ಮಂದಿರ ಲೂಟಿ ಕೇಸ್ ಏನಾಗುತ್ತೆ? ಎನ್ಡಿಎ ವಿರುದ್ಧ ಸಿಡಿದೇಳಲು ಇದೀಗ ವಿಪಕ್ಷಗಳು ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಹೇಗೆ ಕಾರ್ಯತಂತ್ರ ರೂಪಿಸುತ್ತೆ? ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಭಾರೀ ಸಂಘರ್ಷಕ್ಕೆ ವೇದಿಕೆ ಈಗ ಸಿದ್ಧ ಆಗಿರುವಂತದ್ದು. ನೀಟ್ ಪೇಪರ್ ಲೀಕ್ ಹಗರಣ, ಹಾಗೆ ಎಥನಾಲ್ ವಿವಾದ, ಜೊತೆಗೆ ರಾಮ ಮಂದಿರ ದೇಣಿಗೆ ಕಳ್ಳತನ, ಇವರೆಗೂ ಕೂಡ ಇದ್ಯಾವುದಕ್ಕೂ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಮ ಮಂದಿರ ಲೂಟಿ ಪ್ರಕರಣದ ಸ್ವತಂತ್ರ ತನಿಖೆ ಆಗಬೇಕು ಅಂತ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒತ್ತಾಯಿಸಿದ್ದಾರೆ, ಆಗ್ರಹಿಸಿದ್ದಾರೆ. ಆಗಸ್ಟ್ 13ವರೆಗೂ ಕೂಡ ಈ ಒಂದು ಮುಂಗಾರು ಅಧಿವೇಶನ ನಡೆಯುತ್ತೆ. 25 ದಿನಗಳ ಮುಂಗಾರು ಅಧಿವೇಶನದಲ್ಲಿ 19 ದಿನ ಕಲಾಪದ ದಿನಗಳಾಗಿರುತ್ತೆ. ಹಲವು ಮಹತ್ವದ ಮಸೂದೆಗಳನ್ನ ಕೂಡ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಸಜ್ಜಾಗಿರುವಂಥದ್ದು. ಯಾವೆಲ್ಲ ಮಸೂದೆಗಳನ್ನ ಮಂಡನೆ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಯಾವೆಲ್ಲ ವಿಪಕ್ಷಗಳು ಕಾರ್ಯತಂತ್ರಕ್ಕೆ ಉತ್ತರವನ್ನ ಕೊಡುತ್ತೆ ಅಥವಾ ಮತ್ತು ಸೈಲೆಂಟ್ ಆಗೇ ಇರ್ತಾರಾ ನೋಡುವಂಥದ್ದು, ಕಾದು ನೋಡಬೇಕಾಗಿರುವಂಥದ್ದು. ಎನ್ಡಿಎಗೆ ಈಗ ಮುಂಗಾರು ಅಧಿವೇಶನ ದೊಡ್ಡ ಅಗ್ನಿ ಪರೀಕ್ಷೆಯಾಗಿರುವಂಥದ್ದು. ದೇಶದಲ್ಲಿ ಒಂದಷ್ಟು ವೈಫಲ್ಯ ಆಗಿದೆ. ಆಡಳಿತಾತ್ಮಕ ವೈಫಲ್ಯಗಳನ್ನ ಮುಂದಿಟ್ಕೊಂಡೇ ಈಗ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿರುವಂಥದ್ದು. ಎನ್ಡಿಎ ಕಟ್ಟಿ ಹಾಕೋದಕ್ಕೆ ಯಾವೆಲ್ಲ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು, ಕಾದು ನೋಡಬೇಕು. ಸದನದಲ್ಲಿ ಸದ್ದು ಮಾಡಲಿರುವಂತಹ ರಾಮ ಮಂದಿರ ಲೂಟಿ ಕೇಸ್ ಆಗಿರ್ಬೋದು, ಹೇಗೆ ವಿಪಕ್ಷಗಳು ಸಿಡಿದೆ ಹೇಳುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಂಘರ್ಷಕ್ಕೆ ವೇದಿಕೆಯಂತೂ ಸಿದ್ಧ ಆಗಿರುವಂಥದ್ದು. ನಾಳಿನ ಸಂಸತ್ ಅಧಿವೇಶನ, ನೀಟ್ ಪೇಪರ್ ಲೀಕ್ ಈ ಒಂದು ವಿಚಾರ, ಜೊತೆಗೆ ಎಥನಾಲ್ ಮತ್ತೆ ರಾಮ ಮಂದಿರ ದೇಣಿಗೆ ಕಳ್ಳತನ, ಈ ಯಾವುದೇ ಒಂದು ಹಗರಣಕ್ಕೂ ಕೂಡ ಇನ್ನೂ ಕೇಂದ್ರ ಸರ್ಕಾರ ಉತ್ತರ ನೀಡಿಲ್ಲ, ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಈ ಒಂದು ರಾಮ ಮಂದಿರ ಲೂಟಿ ಪ್ರಕರಣವನ್ನ ಕುರಿತು, ಈ ಒಂದು ಹಗರಣವನ್ನ ಕುರಿತು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಹೇಗೆ ಆಗ್ರಹಿಸ್ತಾರೆ, ಹೇಗೆ ಆಡಳಿತಾತ್ಮಕ ಆಗಿರುವಂತಹ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕ್ತಾರೆ, ಕಾದು ನೋಡಬೇಕಾಗಿದೆ.